ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್, ಭೂಮಿ, ಸತ್ಯನ, ಅಶ್ವಿನಿ, ದೇವ್ಯಾನಿ ಎಲ್ಲರ ಸತ್ಯವನ್ನು ಬಿಚ್ಚಿಡ್ತಿರು ದುರ್ಗಿ ನಿಜವಾಗ್ಲೂ ಜ್ಯೋತಿ ಅಮ್ಮನ ಆಕೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಮನೆಗೆ ಎಂಟ್ರಿ ಕೊಟ್ಟಂತಹ ಜ್ಯೋತಿ ಅಮ್ಮ ಎಲ್ಲರ ಬಂಡವಾಳವನ್ನು ಎಲ್ಲರ ಮುಂದೆ ರಿವೀಲ್ ಮಾಡಿದ್ದಾರೆ. ಅಶ್ವಿನಿ, ಸತ್ಯನ ಹಾಗೆ ನಚಿ ಮೂವರೇ ಬಂಡವಾಳವನ್ನು ಕೂಡ ರಿವೀಲ್ ಮಾಡೋದ್ರ ಮುಖಾಂತರ ಅಚ್ಯುತ್ ಮತ್ತು ಭೂಮಿಯ ಬಾಳಲ್ಲಿ ನಡೆತಕ್ಕಂಥ ದೊಡ್ಡ ವಿಷಯವನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಹಾಗಾದರೆ ಏನಾಯಿತು ಅಂಥದ್ದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭೂಮಿ ಕಾಲ್ಗೆ ಗಾಯ ಆಗಿದೆ. ಅದಕ್ಕೆ ಕಾರಣ ದೇವ್ಯಾನಿ ಕುತಂತ್ರಕ್ಕೆ ನಿಜವಾಗ್ಲೂ ಭೂಮಿ ಬಲಿಪಶುವಾಗಿದ್ದಾಳೆ. ಆದರೆ ಮೇಲ್ನೋಟಕ್ಕೆ ಅಪ್ಪು ಮತ್ತು ಅಶ್ವಿನಿ ಕಾಣಿಸ್ತಿದ್ದಾರೆ. ಆದರೆ ಇದನ್ನೆಲ್ಲ ಮೂಲವಾಗಿ ಮಾಡಿಸಲೇಬೇಕು ಅಂದ್ಕೊಂಡು ಮಾಡೋ ಹಾಗೆ ಮಾಡಿದ್ದು ದೇವ್ಯಾನಿ ಆಗಿದ್ದಾರೆ. ಆದರೆ ದೇವ್ಯಾನಿ ಎಸ್ಕೇಪ್ ಆಗಿದೆ. ಅಶ್ವಿನಿನ ಹಿಡ್ಸಾಕಿ ಆಕೆ ಮುಖವಾಡವನ್ನು ರಿವೀಲ್ ಮಾಡಿ ಮನೆಯಿಂದ ಆಚೆ ಪ್ರಯತ್ನಕ್ಕೆ ಮುಂದಾಗಿದ್ರು. ಬಟ್ ಅಶ್ವಿನಿ ತನ್ನ ತಲೆಯನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಂಡು ಅಪ್ಪುನ ಲಾಕ್ ಮಾಡಿ ಅಪ್ಪುನ ಮನೆಯಿಂದ ಕಳಿಸಿದ್ಲು. ಜಸ್ಟ್ ಇಲ್ಲಿ ಅಶ್ವಿನಿ ಸೇಫ್ ಆದ್ಲು ಅಂತಾನೆ ಹೇಳ್ಬೋದು. ತದನಂತರ ಇಲ್ಲಿ ದೇವ್ಯಾನಿ ಮುಂದೆ ಅಶ್ವಿನಿ ಬಂದಿದ್ದ ನನಗೆ ಗೊತ್ತಿದೆ, ಇದನ್ನೆಲ್ಲ ಮಾಡಿಸಿದ್ದು ನೀವೇನೆ ಅಂತ. ನಿಮಗೆ ನಾನು ಇಲ್ಲೇ ಉಳ್ಕೋತೀನಿ ಅನ್ನೋ ಭಯದಿಂದ ಈ ರೀತಿ ಮಾಡಿಸಿದ್ರೆ ನಾವಿಬ್ಬರು ಒಂದಾಗೋಣ. ಖಂಡಿತ ನನ್ನ ಕೆಲಸ ಮುಗಿದ್ಮೇಲೆ ನಾನು ಹೋಗ್ತೀನಿ, ನಿಮ್ಮ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನು ಇರ್ತೀನಿ. ಒಂದು ಪಕ್ಷ ನೀವು ಅತಿ ಆಯಿತು ಅಂದರೆ ಖಂಡಿತವಾಗ್ಲೂ ನಾನು ಸತ್ಯ ಹೇಳಬೇಕಾಗತ್ತೆ. ಸತ್ಯ ಹೇಳಿದಾಗ ನಾನು ಮಾತ್ರ ಆಚೆ ಹೋಗೋದಿಲ್ಲ, ನೀವು ಕೂಡ ಆಚೆ ಹೋಗ್ತೀರಾ ಅನ್ನೋದನ್ನು ನೆನಪಿಟ್ಕೊಡಿ ಅಂತ ಹೇಳಿ ಇಲ್ಲಿ ಅಶ್ವಿನಿ ದೇವ್ಯಾನಿಯನ್ನು ಎಚ್ಚರಿಸ್ತಾರೆ. ಬಟ್ ಆದರೂ ಕೂಡ ಇಲ್ಲಿ ದೇವ್ಯಾನಿಗೆ ತಲೆ ಕೆಟ್ಟು ಹೋಗಿದೆ. ಎತ್ತ ಕಡೆ ಅಂಚುಗೂ ಕೂಡ ತಲೆ ಕೆಟ್ಟೋಗಿದೆ. ಅದಕ್ಕೆ ಕಾರಣ ಅಮ್ಮ ಗಾಯ ಮಾಡಿದ್ರೆ ಇಲ್ಲಿ ಗಾಯ ಆಗಿರೋ ಭೂಮಿನ ತುಂಬ ಚೆನ್ನಾಗಿ ಕಾಳಜಿ ಮಾಡ್ತಿರು ಅಚ್ಯುತ. ಇದನ್ನು ನೋಡದೆ ಉರ್ತು ಹೋಗ್ಬಿಡ್ತಾಳೆ ಅಂಜು. ಜೊತೆಗೆ ಇಲ್ಲಿ ಭೂಮಿಗೆ ತಾನೇ ಸ್ನಾನ ಮಾಡಿಸ್ತೀನಿ ಅಂತ ಅಶ್ವಿನಿ ಮತ್ತು ಅಂಜು ಹೋಗಿದೆ. ಭೂಮಿಗೆ ಸ್ನಾನ ಮಾಡಿಸಿ ಬರ್ತಾರೆ. ಅದರ ನಡುವೆ ಒಂದಷ್ಟು ವಿಷಯಗಳನ್ನ ಭೂಮಿ ಅಂಜುಗೆ ಹೇಳಿದಾಗ ಅಂಜು ಉದ್ದೋಗ್ತಾಳೆ. ಇಲ್ಲಿ ಅಚ್ಯುತ ಸ್ನಾನ ಮಾಡಿಸದಂತೆ, ಅಚ್ಯುತ ಸೀರೆ ಉಡ್ಸದಂತೆ, ಅದು ಇದು ಅಂತ ಹೇಳಿ ಅಮ್ಮನ ಮುಂದೆ ಆಡ್ಬಿಡ್ತಾಳೆ. ಈ ಕಡೆ ದೇವಿಯಾನಿಯವರು ಸುಮ್ಮನೆ ಇರ್ತೀಯ, ಗಂಡ ಹೆಂಡತಿ ನಡುವೆ ಸಾವಿರ ನಡೆಯುತ್ತೆ, ನೀನು ಒಳ್ಳೆ ಬಂದುಬಿಟ್ಟು ರೂಮಲ್ಲಿ ನಡೆದದನ್ನೆಲ್ಲ ಇಲ್ಲಿ ಬಂದು ಉದ್ರುಕೊಂಡು ಹೇಳ್ಬೇಡ, ನನ್ನ ಟೆನ್ಷನ್ ನನಗಾಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಏನು ಮೌನಿ ಟೆನ್ಷನ್? ನನ್ನ ಟೆನ್ಷನ್ನೇ ಜಾಸ್ತಿ, ನಿನ್ನ ಟೆನ್ಷನ್ ಏನಿದೆ ಅಂಥದ್ದು ಅಂತ ಅಂಚು ಹೇಳಿದಾಗ ನನ್ನ ಟೆನ್ಷನ್ ಏನು ಅಂತ ಕೇಳ್ತಿದ್ಯಲ್ಲ. ಆ ಒಂದು ಡೈಮಂಡ್ ನೆಕ್ಲೆಸ್ ಆ ಭೂಮಿ ಹತ್ರ ಇರೋ ತನಕ ನಂಗೆ ನೆಮ್ಮದಿಯಾಗಿ ನಿದ್ರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅಯ್ಯೋ ಅಮ್ಮ, ಅದು ಆಲ್ರೆಡಿ ಲಾಕರಲ್ಲಿದೆ ಅಲ್ವಾ ಅಂತ ಅಂಜು ಹೇಳಿದ್ದಕ್ಕೆ ಹೌದಲ್ವಾ ಮೇಡಮ್, ಲಾಕರಲ್ಲಿದೆ, ನಿಮ್ಗೆ ಯಾಕೆ ಟೆನ್ಷನು, ಅದು ಸೇಫಾಗಿ ಆ ಸೀಕ್ರೆಟ್ ಕೂಡ ಅಲ್ಲೇ ಇರುತ್ತೆ ಅಂತ ಹೇಳಿ ಅಶ್ವಿನಿ ಕೂಡ ಹೇಳ್ತಾರೆ. ನೀವು ಅಂದ್ಕೊಂಡಿದ್ರೆ ಅದು ಆಚೆ ಬರದೇ ಇರೋ ತನಕ ಅಷ್ಟೇ ನನಗೆ ನೆಮ್ಮದಿ. ಅದು ಯಾವಾಗ ಆಚೆ ಬರುತ್ತೋ, ಯಾರು ಕಣ್ಗಾದರೂ ಬಿದ್ದರೆ ಖಂಡಿತವಾಗ್ಲೂ ಕೂಡ ನಂದು ಅವತ್ತೇ ಈ ಮನೆಯಲ್ಲಿ ಕೊನೆ ದಿನ ಎಲ್ಲವೂ ಕೂಡ ರಿವೀಲ್ ಆಗಿಬಿಡತ್ತೆ ಅಂತ ಹೇಳ್ತಾರೆ. ಅಯ್ಯೋ ಸುಮ್ಮನೆ ಯಾಕೆ ಮಾಮ್ ಟೆನ್ಷನ್ ಮಾಡ್ಕೋತಿದ್ಯಾ ಅಂದಾಗ ಎಲ್ಲ ಅದಕ್ಕೇನಾದರೂ ಮಾಡಲೇಬೇಕು ನಾನು ಅಂತ ದೇವ್ಯಾನಿ ಯೋಚನೆ ಮಾಡ್ತಾರೆ. ಇಂಥ ಕಡೆ ಭೂಮಿಗೆ ಕಾಲು ಗಾಯ ಆಗಿರೋದ್ರಿಂದ ನಚುನೇ ಟ್ರೀಟ್ಮೆಂಟ್ ಮಾಡಿದ್ದಾರೆ ಡಾಕ್ಟರ್ ಆಗಿರೋದ್ರಿಂದ. ನಂತರ ನಚು ಬಂದಿದೆ. ಭೂಮಿಯ ಕಾಲನ್ನು ನೋಡಿ ಆ ಬ್ಯಾಂಡೇಜನ್ನು ಓಪನ್ ಮಾಡಿ ಇನ್ನು ಮುಂದೆ ನೀವು ನಡೀಬಹುದು ಅಂತ ಹೇಳ್ತಾರೆ. ಇಲ್ಲಿ ಅಮ್ಮ ಸತ್ಯನ ಎಲ್ಲರೂ ಕೂಡ ನೀನು ಫಾರಿನಲ್ಲಿ ನಿಜವಾಗ್ಲೂ ಡಾಕ್ಟರ್ ಮೆಡಿಸಿನ್ ಕಂಪ್ಲೀಟ್ ಮಾಡಿ ಬಂದಿದ್ದು ಒಳ್ಳೆಯದೇ ಆಯಿತು, ಇವತ್ತು ನೋಡು ಹೇಗೆ ನಿಮ್ಮ ಅತ್ತಿಗೆಗೆ ಟ್ರೀಟ್ಮೆಂಟ್ ಮಾಡಿದೆ ಅಂತಿದ್ದಾರೆ. ಈ ಕಡೆ ಅಚ್ಯುತ ಹೌದೌದು ಭೂಮಿನೇ ಇವನಿಗೆ ಫಸ್ಟ್ ಪೇಷಂಟ್ ಅಲ್ವಾ ಅಂತೆಲ್ಲ ಹೇಳ್ತಾರೆ. ಈ ಕಡೆ ನಚ್ಚು ಕೂಡ ಭೂಮಿಗೆ ಥ್ಯಾಂಕ್ಸ್ ಅಂತ ಕೂಡ ಹೇಳ್ತಾರೆ. ನಂತರ ಇಲ್ಲಿ ನಾನು ನಡಿಬಹುದಾ ಅಂದಾಗ ಖಂಡಿತ ನಡಿಬಹುದು, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ನಡಿಬಹುದು ಇನ್ನು ಮುಂದೆ ಅಂತ ಹೇಳ್ತಾರೆ. ನಂತರ ಇಲ್ಲಿ ಸಂಗೀತವರು ಎಲ್ಲರೂ ಕೂಡ ಹೋಗ್ತಿದ್ದಾಗೆ ಇಲ್ಲಿ ಅಚ್ಯುತ ಭೂಮಿಯನ್ನು ನಡೆಸೋಕೆ ಶುರು ಮಾಡ್ತಾರೆ. ಬಟ್ ಭೂಮಿಗೆ ನಡೆಯೋಕೆ ಆಗದೆ ಇದ್ದಾಗ ನಿಜವಾಗ್ಲೂ ಭೂಮಿನ ನೋಡಿದ್ದೆ ಕಣ್ಣ ಸಲಿಗೆ ನಡೀತದೆ ಅಂತ ಹೇಳ್ಬೋದು. ಭೂಮಿ ಕಾಲನ್ನು ನೋಡ್ತಾರೆ. ನಂತರ ಎದ್ದು ನಿಲ್ಲಿಸಿದ್ದೆ ಮತ್ತೆ ನೀನೇ ನಡಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಭೂಮಿ ನಡೀತಾ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ದಾಳೆ. ನಿಜವಾಗ್ಲೂ ಯಾಕೆ ಈ ರೀತಿ ಮಗು ಹೆಜ್ಜೆ ಆಗ್ತಿದೆಯಾ ಅಂದಾಗ ನಿಜವಾಗ್ಲೂ ಭೂಮಿಗೆ ಕಾಲು ತಾಗದೇ ಇರೋ ಆಗಿಂದ ಒಂದು ರೀತಿ ಕಷ್ಟ ಅಂತ ಅನ್ನಿಸ್ಬಿಡ್ತು, ನಡಿಬೇಕಾ ಅಂತ ಅನ್ನಿಸ್ತಾ ಇತ್ತು. ನಿಜ ಅಲ್ವಾ? ಯಾವತ್ತೂ ಕೂಡ ನಮ್ಮ ಹತ್ರ ಇರೋ ವಿಷಯ ನಮ್ಮ ಹತ್ರ ಯಾವಾಗಿರುತ್ತೋ ಆಗ ಅದ್ರ ಬೆಲೆ ಗೊತ್ತಾಗೋದಿಲ್ಲ, ಯಾವಾಗ ನಮ್ಮಿಂದ ದೂರ ಹೋಗುತ್ತೋ ಆಗಲೇ ಅದ್ರ ಬೆಲೆ ಗೊತ್ತಾಗೋದು. ನೋಡಿ ಈಗ ನನ್ನ ಕಾಲು ನಡೀತಾ ಇದ್ದಾಗ ಭೂಮಿಗೆ ತಾಕಿಸ್ತಾ ಇದ್ದಾಗ ಯಾವ ರೀತಿ ಅನ್ನಿಸುತ್ತೋ ಈಗ ಫೀಲ್ ಆಗ್ತದಾಗ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳಿ ಭೂಮಿ ಹೇಳ್ತಾರೆ. ಇದು ನಿಜವಾಗ್ಲೂ ಅಚ್ಯುತ್ಗೆ ಭೂಮಿ ತನ್ನ ಹತ್ರ ಇಲ್ದಿದ್ದಾಗ ಬೆಲೆ ಹೇಗೆ
ಇದೆ. ದೂರ ಹೋದ ಮೇಲೆ ನಿಜವಾಗ್ಲೂ ಭೂಮಿ ಬೆಲೆ ಅರ್ಥ ಆಗುತ್ತಾ ಅನ್ನೋ ರೀತಿಯಲ್ಲಿ ತೋಚ್ಬಿಡುತ್ತೆ. ಇಲ್ಲಿ ಭೂಮಿ ವಿಷಯವಾಗಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಅಚ್ಯುತ್ ಭೂಮಿಗೆ ಅನ್ನಿಸ್ತದೆ ಏನಪ್ಪ ಅದು, ನಾನು ಏನಾದರೂ ಮಾತಾಡಿದ್ರೆ ಇಷ್ಟಿಷ್ಟು ಶುದ್ಧ ಮಾತಾಡ್ತಿದ್ರು, ಬಟ್ ಇವತ್ತು ಅಚ್ಯುತ್ ಸಾಹೇಬ್ರು ಏನೂ ಮಾತಾಡ್ತಾನೆ ಇಲ್ವಲ್ಲ ಅಂತ ಹೇಳಿ ಭೂಮಿ ಕೇಳ್ತಿದ್ದಾಳೆ. ಹಾಗಿದ್ರೆ ಏನರ್ಥ ಅದು ಇದು ಅಂತ ಹೇಳಿ ಅವರಿಬ್ಬರು ನಡುವೆ ಒಂದು ರೀತಿಯ ಮಾಮೂಲಿ ಕೋಳಿ ಜಗಳ ಕೂಡ ಆಗತ್ತೆ. ನಂತರ ಇಲ್ಲಿ ಮರುದಿನ ಮತ್ತೆ ಪೂಜೆ ಇದೆ. ಅದು ಎಲ್ಲರ ಅರೇಂಜ್ಮೆಂಟನ್ನು ಕೂಡ ಭೂಮಿನೇ ವಹಿಸ್ಕೊಂಡಿದ್ದಾಳೆ. ಮನೆಯಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ದೇವರಿಗೆ ಪೂಜೆ ಮಾಡ್ತಾ ಇರಬೇಕಿದ್ರೆ ಹೌದು ಮಲ್ಲಮ್ಮ ಅಂತ ಹೇಳಿ ಆ ಮನೆಗೆ ಚೋಕ್ತಿಯಮ್ಮನಾಗಿ ಇದು ಮಹಾದೇವಿ ಎಂಟ್ರಿ ಕೊಟ್ಟಿದ್ದಾರೆ. ಅವರನ್ನು ಕರೆದು ಕೂರಿಸ್ತಾರೆ. ತದನಂತರ ಅವರು ಈ ಮನೆಯಲ್ಲಿ ಅಮ್ಮ ಮಗಳ ಅಲ್ಲದೆ ಇರ್ತಕ್ಕಂಥವ್ರು ಅಮ್ಮ ಮಗಳ ಆಗಿದ್ದಾರೆ, ಗಂಡ ಹೆಂಡತಿ ಅಲ್ಲದೆ ಇರ್ತಕ್ಕಂಥವ್ರು ನಾಟಕ ಮಾಡ್ತಿದ್ದಾರೆ ಗಂಡ ಹೆಂಡತಿ ಅಂತ ಹೇಳಿ ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ. ಈ ವಿಷಯ ಹೇಳ್ತಿದ್ದಾಗೆ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಮದುವೆನೇ ಆಗಿಲ್ಲ, ಮದುವೆ ಆಗದೆ ಇದ್ರು, ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಇಲ್ಲಿ ಅಜ್ಜು ನಾನು ಹೇಳ್ತಾ ಅಲ್ವಾ ಅಜ್ಜಿಗೆ ಭೂಮಿ ಮದುವೆ ಆಗಿಲ್ಲ ನಾಟಕ ಮಾಡ್ತಿದ್ದಾರೆ ಅಂತ ಇವತ್ತು ಇವರೇ ಹೇಳಿದ್ರು ನೋಡಿ ಅಂತ ಅಜ್ಜಿಗೆ ಹೇಳಿದಾಗ ಅಜ್ಜಿ ಅಯ್ಯೋ ತಾಯಿ ನಿಜವಾಗ್ಲೂ ನನ್ನ ಮೊಮ್ಮಗ ಮದುವೆ ಆಗಿಲ್ವಾ, ನಾಟಕ ಮಾಡ್ತಿದ್ದಾನೆ ಗಂಡ ಹೆಂಡತಿ ಅಂತ ಕೇಳ್ತಾರೆ. ಅಯ್ಯೋ ಈ ಒಂದು ಭೂಮಿಯಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ನಾಟಕನೇ ಮಾಡ್ತಿರೋದಲ್ವ. ನಿಜವಾಗ್ಲೂ ಒಬ್ಬೊಬ್ಬರು ಒಂದೊಂದು ರೀತಿ ನಾಟಕ ಮಾಡ್ತಿರ್ತಾರೆ. ನಿಜವಾಗ್ಲೂ ಇದೆಲ್ಲವೂ ಕೂಡ ವಿಧಿಯ ಆಟ ಆಗಿರುತ್ತೆ. ಭೂಮಿಯೇ ಒಂದು ನಾಟಕ ರಂಗ ಅಲ್ವಾ ಅಂತೆಲ್ಲಾನು ಮಾತಾಡಿದಾಗ ಇಷ್ಟು ಸಮಾಧಾನ ಆಗಿಬಿಡುತ್ತೆ ಸಂಗೀತವ್ರು ಕೂಡ ಅಯ್ಯೋ ದೇವಿ ನಿಜವಾಗ್ಲೂ ನೀವು ಹೇಳಿದ ಮಾತು ಕೇಳಿ ನಿಜವಾಗ್ಲೂ ನನ್ನ ಹೃದಯ ಒಡೆದು ಹೋಯಿತು, ನನ್ನ ಮಗ ಸೊಸೆ ನಾಟಕ ಮಾಡ್ತಿದ್ದಾರ ಅಂತ ಹೇಳಿದಾಗ ನಿಜವಾಗ್ಲೂ ಪ್ರೀತಿಯಲ್ಲಿರುತ್ತೋ ಖಂಡಿತ ಅವರ ಸಂಸಾರ ಚೆನ್ನಾಗಿರುತ್ತೆ. ಇವರಿಬ್ಬರನ್ನ ಯಾರೇ ಬಂದರೂ ಕೂಡ ದೂರ ಮಾಡಲಿಕ್ಕೆ ಆಗೋದಿಲ್ಲ. ಜೊತೆಗೆ ಕೆಲವೊಬ್ಬರು ಮಗಳಾಗಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡಿದ್ದಾರೆ. ಜೊತೆಗೆ ಅಪ್ಪ ಅಂತಕ್ಕಂಥವರು ಪ್ರೀತಿ ಭಿಕ್ಷೆ ಬೇಡ್ತಿದ್ದಾರೆ, ಪ್ರೀತಿನ ಹಂಚ್ತಿದ್ದಾರೆ ಅಂತ ಎಲ್ಲವೂ ಕೂಡ ಹೇಳ್ತಾರೆ. ಜೊತೆಗೆ ಯಾರದು ಅನ್ನೋದು ಅವ್ರವ್ರಿಗೆ ಗೊತ್ತಾಗುತ್ತೆ ಅಂತ ಕೂಡ ಚೋಕ್ತಿಯಮ್ಮ ಹೇಳ್ತಾರೆ. ಇಲ್ಲಿ ಅಶ್ವಿನಿ ಕೂಡ ಹೋಗ್ತಿದ್ದಾಳೆ. ತದನಂತರ ಇಲ್ಲಿ ನಚ್ಚಿ ಬಂದು ಆಶೀರ್ವಾದ ತಗೋಬೇಕಿದ್ರೆ ನಿನ್ನ ಬಾಯಲ್ಲಿ ಈ ಪ್ರೀತಿ ಮಾತನ್ನು ಹೇಳೋದನ್ನು ಕಟ್ಟಾಕೋತಿದೆ. ಆ ಮನಸ್ಸಲ್ಲಿ ಪ್ರೀತಿ ಇದೆ, ನೀನೇನಾದರೂ ಬಾಯ್ಬಿಟ್ಟು ಹೇಳಲಿಲ್ಲ ಅಂದರೆ ಖಂಡಿತ ಕಳ್ಕೊಳ್ಳೋ ಸಂದರ್ಭ ಬರುತ್ತೆ ಅಂತ ಹೇಳ್ತಾರೆ. ಹೂವು ಮರಿಯಾಗಿದ್ದರೂ ಕೂಡ ಅದರ ಸುಗಂಧ ಹೊರ ಹೊಮ್ತಾನೆ ಇರುತ್ತೆ ಅಂತ ಹೇಳ್ತಾರೆ. ಸಂಗೀತವ್ರಿಗೆ ನಿಂದು ನಿಜವಾಗ್ಲೂ ತಿಳಿ ಮನಸ್ಸು, ಎಲ್ರಿಗೂ ಒಳ್ಳೆಯದನ್ನು ಬಯಸ್ತೀಯ, ಖಂಡಿತ ನಿಂಗೆ ಒಳ್ಳೇದಾಗತ್ತೆ ಅಂತಾರೆ. ಸತ್ಯಣ್ಣಂಗೂ ಕೂಡ ನೀನು ಈಗ ತಾನೇ ಒಂದು ಸ್ವಾತಿ ಮುತ್ತನ್ನು ಕಳ್ಕೊಂಡು ಸಂಕಟ ಪಡ್ತಿದ್ಯಾ, ನಿಜವಾಗ್ಲೂ ನೀನು ಮುಂದೆ ಒಳ್ಳೆ ಭವಿಷ್ಯ ಕಾದಿದೆ ಅಂತ ಕೂಡ ಆಶೀರ್ವಾದವನ್ನು ಮಾಡ್ತಾರೆ. ಕೊನೆಗೂ ಇಲ್ಲಿ ನನ್ನ ಮಗನಿಗೆ ಮಗು ಆಗತ್ತಾ ಅಂತ ಹೇಳಿ ಸಂಗೀತವ್ರು ಕೇಳಿದಾಗ ಖಂಡಿತ ವರ್ಷದೊಳಗಡೆ ಮನೆಯಲ್ಲಿ ತೊಕ್ಲು ತೂಗುತ್ತೆ ಅಂತ ಹೇಳ್ತಾರೆ. ಅಚ್ಯುತ್ ಭೂಮಿಗೆ ಶಾಕ್ ಆಗುತ್ತೆ. ಇಲ್ಲಿ ಮತ್ತು ಅಚ್ಯುತ್ಗೂ ಕೂಡ ನೀನು ನಿನ್ನ ಪ್ರೀತಿಯನ್ನು ಕಳ್ಕೊಂಡಿದ್ಯಾ, ಇರು ಪ್ರೀತಿಯನ್ನು ಉಳಿಸ್ಕೊ ಅಂತ ಹೇಳುತ್ತೆ. ಜೊತೆಗೆ ಇಲ್ಲಿ ಭೂಮಿ ಬಂದಾಗ ನಮ್ಮಮ್ಮ ನನ್ನ ಬಿಡುಗಡೆಯಾಗಿ ಬರ್ತಾರ ಅಂದಾಗ ಖಂಡಿತ ಅಮ್ಮ ಮಗಳು ಒಂದೇ ಮನೆಯಲ್ಲಿ ಜೀವನ ಮಾಡ್ತೀರಾ, ನಿಮ್ಮಮ್ಮ ನಿಮಗೆ ಸಿಗ್ತಾರೆ ಅಂತ ಹೇಳ್ತಾರೆ. ಮಹಾದೇವಿ ನಿಜವಾಗ್ಲೂ ಕೊನೆಗೂ ಎಲ್ಲರ ಸತ್ಯವನ್ನು ಬಿಚ್ಚಿಟ್ಟಂತಹ ಮಹಾದೇವಿ ಅಚ್ಯುತ್ ಭೂಮಿಗೆ ಆಶೀರ್ವಾದವನ್ನು ಮಾಡೋದ್ರ ಮುಖಾಂತರ ಕಳ್ಳರ ನಾಟಕದ ಮುಖವಾಡವನ್ನು ಕಳಿಸಿಡೋದ್ರ ಮುಖಾಂತರ ಅಲ್ಲಿಂದ ಹೋಗ್ತಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಕ್ಕಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.